चिरे पुण्डरीके निषण्णः अम्लानश्रीरमृतविशदैरंशुभिप्लावयन्माम् आविर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। तिथेश्च श्रियमाप्नोति वारादायुष्यवर्धनं नक्षत्राद्धरते पापं योगाद्रोगनिवारणं करणात् कार्यसिद्धिः स्यात् पञ्चाङ्गफलमुत्तमम्। श्रीगुरुभ्यो नमः। हरिः ओम्। ವಿಶೇಷವಾಗಿ ಯುಗಾದಿ ಅಂತ ಹೇಳಿದರೆ ಒಂದು ಸಂವತ್ಸರ ಮುಗಿದು ಇನ್ನೊಂದು ಸಂವತ್ಸರ ಪ್ರಾರಂಭ ಆಗುವಂತಹ ಕಾಲ. ಅದರಲ್ಲಿ ಈ ವರ್ಷ ಕ್ರೋಧಿ ಎಂಬಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಶೋಭಕೃತ್ಯ ಎಂಬಂತಹ ಸಂವತ್ಸರ ಮುಗಿದು ಕ್ರೋಧಿ ಎನ್ನುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಹೆಸರು ಕೇಳಿದ ತಕ್ಷಣ ಒಂಥರ ಹೆದರಿಕೆ ಆಗುತ್ತೆ. ಕ್ರೋಧ ಅಂತ ಹೇಳಿದ್ರೆ ಕ್ರೋಧ ಅಂತೇನು ಹೆದರಿಕೆ ಅಂತ, ಕ್ರೋಧಿ ಅಂತ ಹೇಳಿ ಹೆದರಿಕೆ ಉಳ್ಳಂತಹ ಸಂವತ್ಸರ. ಹಾಗಾಗಿ ಈ ಸಂವತ್ಸರದಲ್ಲಿ ಏನೋ ವಿಕೋಪಗಳಾಗುತ್ತೆ, ಮಳೆಯಾಗೋದಿಲ್ಲ, ಬೆಳೆಯಾಗೋದಿಲ್ಲ ಅಂತ ನಮಗೆ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಪ್ರಧಾನವಾಗಿ ಕ್ರೋಧಕೃತ್ ಕ್ರೋಧನಾಶನಃ ಎಂಬಂದಾಗಿ ಹೆಸರುಳ್ಳವನು ಪರಮಾತ್ಮ. ಹಾಗಾಗಿ ಪರಮಾತ್ಮನ ಅನುಗ್ರಹ ಇದ್ದರೆ ಎಂಥ ಕ್ರೋಧವನ್ನಾದರೂ ಕೂಡ ಅವನು ನಾಶ ಮಾಡ್ತಾನೆ. ಪರಮಾತ್ಮನ ಅನುಗ್ರಹ ಇಲ್ಲದೆ ಹೋದರೆ ಕ್ರೋಧವನ್ನು ಅಂದರೆ ಸಿಟ್ಟನ್ನು ಉಂಟು ಮಾಡುವವನು ಅವನೇ ಆಗಿದ್ದಾನೆ. ಹಾಗಾಗಿ ನಾವು ನಿರಂತರವಾಗಿ ಆ ಪರಮಾತ್ಮನ ಚಿಂತನೆ ಮಾಡೋದರಿಂದಾಗಿ ಯಾವ ಕ್ರೋಧವನ್ನು ಕೂಡ ಪರಮಾತ್ಮ ನಮ್ಮ ಮೇಲೆ ಮಾಡದೇನೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ನಮಗೆ ಶಾಸ್ತ್ರಗಳು ತಿಳಿಸ್ತವೆ. ಅದರಲ್ಲಿ ಈಗ ನಡೀತಾ ಇರುವುದು ವೈವಸ್ವತ ಮನ್ವಂತರ ಅಂತ. ವೈವಸ್ವತ ಮನ್ವಂತರಕ್ಕಿಂತ ಮುಂಚೆ ಒಟ್ಟು 14 ಮನ್ವಂತರಗಳು. ಅದರಲ್ಲಿ ಈಗ ನಡೀತಾ ಇರೋದು 7ನೇ ಮನ್ವಂತರ. ಸ್ವಯಂಭುವ ಮನ್ವಂತರ, ಸ್ವರೋಚಿಷ ಮನ್ವಂತರ, ಉತ್ತಮ, ತಾಪಸ ಮತ್ತು ರೈವತ, ಚಾಕ್ಷುಷ ಎಂಬಂತಹ 6 ಮನ್ವಂತರಗಳು ಕಳೆದು ಹೋಗಿವೆ. ಪ್ರಸ್ತುತ ನಡೀತಾ ಇರೋದು ವೈವಸ್ವತ ಮನ್ವಂತರ. ಆ ವೈವಸ್ವತಿ ಮನ್ವಂತರದ ಪ್ರಸ್ತುತದಲ್ಲಿ ನಾವಿದ್ದೇವೆ. ಅದರಲ್ಲೂ ಕೂಡ ಈಗ ನಾವು ಇರುವುದು ಕಲಿಯುಗದಲ್ಲಿ. ಒಟ್ಟು 4 ಯುಗಗಳು. ಅದರಲ್ಲಿ ಮೊದಲ ಯುಗ ಕೃತಯುಗ. ಕೃತಯುಗದ ಧರ್ಮ ಏನು ಅಂತ ಹೇಳಿದ್ರೆ ಅಲ್ಲಿ ವಿಶೇಷವಾಗಿ ನಾರಾಯಣ ರೂಪಿಯಾದಂತಹ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಅಲ್ಲಿ ಧರ್ಮ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ 4 ಪಾದಗಳಲ್ಲಿ, ಅರ್ಥಾತ್ 100ಕ್ಕೆ 100% ಧರ್ಮ ಎಂಬುದು ಕೃತಯುಗದಲ್ಲಿ ನಡೀತಾ ಇತ್ತು. ಅದರಲ್ಲಿ ಯಾವಾಗಲೂ ಕೂಡ ಎಲ್ಲ ಜನರು ಕೂಡ ಸತ್ಯವಾದಿ ಜನ, ಸತ್ಯವನ್ನೇ ಹೇಳ್ತಾ ಇದ್ದರು. ಮತ್ತು ಮನುಷ್ಯೋಚ್ಯತ, ಮನುಷ್ಯರು ಅವರಿಗೆ ಹೈಟ್ ಎಷ್ಟು ಇತ್ತು ಅಂತ ಹೇಳಿದ್ರೆ 28 ಹಸ್ತಾಹ ಅಂತ, ಅಂದರೆ 28 ಫೀಟ್ ಪ್ರತಿಯೊಬ್ಬರು ಉದ್ದ ಇರ್ತಾ ಇದ್ದರು. ಅದೇ ರೀತಿಯಾಗಿ ಕೃತಯುಗದ ಆಯಸ್ಸು ಎಷ್ಟು ಅಂತ ಹೇಳಿದ್ರೆ 1,00,000 ವರ್ಷ ಕೃತಯುಗದಲ್ಲಿ ಆಯಸ್ಸು. ಮತ್ತು ಸಪ್ತವಾರಂ ಧಾನ್ಯೋತ್ಪತ್ತಿ ಅಂತ, ಅಂದರೆ ಒಂದು ವರ್ಷದಲ್ಲಿ 7 ಬಾರಿ ಭೂಮಿ ಧಾನ್ಯವನ್ನು ಕೊಡ್ತಾ ಇತ್ತು ಅಂತೆ. ಅದೇ ರೀತಿಯಾಗಿ 7 ಬಾರಿ 7 ಸಲ. ಇನ್ನು ಸುವರ್ಣ ಭಾಂಡಾನಿ ಅಂತ ಹೇಳಿದ್ರೆ ಅಡಿಗೆ ಮಾಡೋದು, ಊಟ ಮಾಡೋದಿಲ್ಲ, ಬಂಗಾರದ ಪಾತ್ರೆಗಳಲ್ಲಿ ಊಟ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ರತ್ನಮಯ ವ್ಯಾಪಾರ ಅಂತ, ವ್ಯಾಪಾರಕ್ಕೆ ದುಡ್ಡು ಕಾಸು ಇರ್ತಾ ಇರಲಿಲ್ಲ, ರತ್ನಗಳನ್ನು ಕೊಟ್ಟು ಧಾನ್ಯಗಳನ್ನೆಲ್ಲ ಸ್ವೀಕಾರ ಮಾಡ್ತಾ ಇದ್ರು. ಇದು ಕೃತಯುಗದ ಧರ್ಮ. ಮುಂದೆ ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ಕೆಂಪು ಬಣ್ಣದ ಪರಮಾತ್ಮನನ್ನು ಉಪಾಸನೆ ಮಾಡಬೇಕಾಗಿತ್ತು. ಅದರಲ್ಲಿ 25% ಧರ್ಮ ನಾಶ ಆಗಿ 75% ಧರ್ಮ ಮಾತ್ರ ಇದ್ದದ್ದು. ಅದೇ ರೀತಿಯಾಗಿ ಮನುಷ್ಯ 14 ಹಸ್ತ 14 ಫೀಟ್ ಉದ್ದ ಇರ್ತಾ ಇದ್ದ. ಮತ್ತು ಮನುಷ್ಯನ ಆಯಸ್ಸೆಷ್ಟು ಅಂತ ಹೇಳಿದ್ರೆ 10,000 ವರ್ಷ 10,000 ವರ್ಷ ಮನುಷ್ಯನ ಆಯಸ್ಸು. ಅದೇ ರೀತಿಯಾಗಿ ಒಂದು ವರ್ಷದಲ್ಲಿ ಪಂಚವಾರಂ ಧಾನ್ಯೋತ್ಪತ್ತಿ, 5 ಸಲ ಧಾನ್ಯ ಎಂಬುದು ಉತ್ಪತ್ತಿ ಆಗ್ತಾ ಇತ್ತು. ಅಡುಗೆ ಮಾಡೋದು, ಊಟ ಮಾಡೋದಿಲ್ಲ, ರೌಪ್ಯ ಭಾಂಡಾನಿ ಬೆಳ್ಳಿಯ ಪಾತ್ರೆಗಳಲ್ಲಿ. ಇನ್ನು
ಸುವರ್ಣಮಯ ವ್ಯಾಪಾರ ಅಂತ, ಬಂಗಾರದ ನಾಣ್ಯಗಳನ್ನು ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ರು ಅಂತ. ದ್ವಾಪರ ಯುಗಕ್ಕೆ ಬಂದಾಗ ಪೀತವರ್ಣ ನಾರಾಯಣ, ಹಳದಿ ಬಣ್ಣದ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇದ್ರು. ಧರ್ಮ 50% ನಾಶ ಆಗಿ ಉಳಿದದ್ದು 50% ಮಾತ್ರ. ಅದರಲ್ಲಿ ವಿಶೇಷವಾಗಿ ಮನುಷ್ಯ 7 ಉದ್ದ ಇರ್ತಾ ಇದ್ದ, 7 ಫೀಟ್ ಅಂದರೆ 7 ಹಸ್ತ ಉದ್ದ ಇರ್ತಾ ಇದ್ದ. ಅದರಲ್ಲಿ ಮನುಷ್ಯಮಾನ 1,000 ವರ್ಷ, 1,000 ವರ್ಷ ಮನುಷ್ಯನ ಆಯಸ್ಸು. 1 ವರ್ಷದಲ್ಲಿ 3 ಬಾರಿ ಧಾನ್ಯ ಉತ್ಪತ್ತಿ ಆಗ್ತಾ ಇತ್ತು. ಇನ್ನು ತಾಮ್ರ ಭಾಂಡಗಳು ಅಂದರೆ ತಾಮ್ರದ ಪಾತ್ರೆಯಲ್ಲಿ ಅಡಿಗೆ ಮಾಡೋದು, ಊಟ ಮಾಡೋದೆಲ್ಲ ಮಾಡ್ತಾ ಇದ್ರು. ಆವಾಗ ರೌಪ್ಯಮಯಂ ವ್ಯಾಪಾರ, ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ರು ಎಂಬುದಾಗಿ ತಿಳಿಸ್ತಾರೆ. ಕೊನೆಗೆ ಕಲಿಯುಗದಲ್ಲಿ ಇದ್ದದ್ದು ಏಕಪಾದ ಧರ್ಮ, ಅಂದರೆ ಕೇವಲ 25% ಮಾತ್ರ ಧರ್ಮಾಚರಣೆ. ಮನುಷ್ಯ ಸಾರ್ಧತ್ರಿಹಸ್ತ ಅಂದರೆ 3.5 ಕೈಯಷ್ಟು ಉದ್ದ ಇರ್ತಾ ಇದೆ, ಅರ್ಥಾತ್ 7 ಫೀಟು. ಅದೇ ರೀತಿಯಾಗಿ ಮನುಷ್ಯನ ಆಯಸ್ಸು 120 ವರ್ಷ ಆಯಸ್ಸು. ಅದೇ ರೀತಿಯಾಗಿ ಅಸತ್ಯವಾದಿ ಜನ, ಯಾವಾಗಲೂ ಕೂಡ ಜನರು ಸುಳ್ಳನ್ನೇ ಹೇಳ್ತಾ ಇರ್ತಾರೆ. ದ್ವಿವಾರಂ ಧಾನ್ಯೋತ್ಪತ್ತಿ, 2 ಬಾರಿ ಧಾನ್ಯೋತ್ಪತ್ತಿ ಆಗ್ತಾ ಇತ್ತು. ಮತ್ತು ಮೃಣ್ಮಯ ಭಾಂಡಾನಿ, ಪಾತ್ರೆಗಳು ಮಣ್ಣಿನ ಮಡಿಕೆಯ ಪಾತ್ರೆಗಳು. ತಾಮ್ರಮಯೋ ವ್ಯಾಪಾರ ಅಂತ, ತಾಮ್ರದ ನಾಣ್ಯಗಳನ್ನು ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ರು ಎಂಬುದಾಗಿ ತಿಳಿಸ್ತಾರೆ. ಹೀಗೆ 4 ಯುಗದ ಧರ್ಮಗಳು. ಈ ರೀತಿಯಾಗಿ 4 ಯುಗದ ಧರ್ಮಗಳಲ್ಲಿ ಪ್ರಸ್ತುತ ನಾವು ಈ ಕಲಿಯುಗದ ಮಧ್ಯದಲ್ಲಿ ಇದ್ದೇವೆ. ಈ ಒಂದು ಮಧ್ಯದಲ್ಲಿ ಪ್ರಸಕ್ತ ನಮಗೆ ಬಂದಿರುವಂತಹ ಸಂವತ್ಸರ ಕ್ರೋಧಿ ನಾಮ ಸಂವತ್ಸರ ಎಂಬುದಾಗಿ. ಈ ಕ್ರೋಧಿ ನಾಮ ಸಂವತ್ಸರದ ಫಲವನ್ನು ಹೇಳ್ತಾ ಹೋಗ್ತಾರೆ. ಫಲ ಏನು ಅಂತ ಹೇಳಿದರೆ, ವಿಷಮಂಚ ಜಗತ್ಸರ್ವಂ ಆಕುಲಂ ಭವತಿ ಪ್ರಿಯೇ ಪ್ರಜಾನಾಂ ಜಾಯತೆ ಕ್ರೋಧಂ ಕ್ರೋಧಿ ಸಂವತ್ಸರೇ ತದ ಅಂತ. ವಿಶೇಷವಾಗಿ ಕ್ರೋಧಿ ಸಂವತ್ಸರಕ್ಕೆ ರಾಜ ಯಾರು ಅಂತ ಹೇಳಿದ್ರೆ ಮಂಗಳ, ಮಂತ್ರಿ ಶನೈಶ್ಚರ, ಸೇನಾಧಿಪತಿ ಶನೈಶ್ಚರ, ಪೂರ್ವಸಸ್ಯಾಧಿಪತಿ ಮಂಗಳ, ಪರಸಸ್ಯಾಧಿಪತಿ ಶನಿ, ಧಾನ್ಯಕ್ಕೆ ಅಧಿಪತಿ ಚಂದ್ರ, ರಸಕ್ಕೆ ಅಧಿಪತಿ ಗುರು, ನೀರಸಕ್ಕೆ ಅಧಿಪತಿ ಮಂಗಳ, ಅರ್ಘ್ಯಕ್ಕೆ ಅಧಿಪತಿ ಶನಿ, ಮೇಘಕ್ಕೆ ಅಧಿಪತಿ ಶನಿ ಅಂತ ಇಷ್ಟೆಲ್ಲ ಇದೆ. ಈ ಕ್ರೋಧಿ ಸಂವತ್ಸರಕ್ಕೆ ಸಾಮಾನ್ಯ ಫಲ ಏನು ಅಂತ ಹೇಳಿದ್ರೆ, ವಿಷಮಂಚ ಜಗತ್ಸರ್ವಂ ಅಂದರೆ ಜಗತ್ತಿನ ಜನರಲ್ಲಿ ಸಾಮಾನ್ಯವಾಗಿ ಹೊಡೆದಾಟ, ಪರಸ್ಪರ ಹೊಡೆದಾಟ ಎಂಬುದು ಪ್ರಾರಂಭ ಆಗ್ತದೆ. ಇನ್ನು ಆಕುಲಂ ಭವತಿ ಪ್ರಿಯೇ, ಅದೆಲ್ಲರೂ ಕೂಡ ಚಿಂತಾಕ್ರಾಂತರಾಗ್ತಾರೆ. ಮತ್ತು ಪ್ರಜಾನಾಂ ಜಾಯತೆ ಕ್ರೋಧಂ, ಜನರಲ್ಲಿ ಪರಸ್ಪರ ಒಬ್ಬರಿಂದ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ, ಸಿಟ್ಟು ಎಂಬುದು ಪ್ರಾರಂಭ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇದು ಸಾಮಾನ್ಯವಾದಂತಹ ಈ ಕ್ರೋಧಿ ಎಂಬಂತಹ ಸಂವತ್ಸರದ ಫಲ. ಅದೇ ರೀತಿಯಾಗಿ ಕುಜನು ರಾಜ ಆಗಿದ್ದರಿಂದಾಗಿ ಪ್ರಜೆಗಳಿಗೆ ಅಗ್ನಿ ಭಯ ಅಂದರೆ ಬೆಂಕಿಯಿಂದ ಭಯ ಉಂಟಾಗುತ್ತೆ. ಅದೇ ರೀತಿಯಾಗಿ ರೋಗ ರುಜಿನಗಳು, ಅನೇಕ ರೀತಿಯಾದಂತಹ ಕಳ್ಳಕಾಕರ ಭಯ ಎಂಬುದು ಕ್ರೋಧಿ ಸಂವತ್ಸರದಲ್ಲಿ ಇರುತ್ತೆ. ಇನ್ನು ಶನೈಶ್ಚರ ಮಂತ್ರಿಯಾಗಿದ್ದಾನೆ, ಹಾಗಾಗಿ ಜಗತ್ತಿನಲ್ಲಿ ಕಳ್ಳರು ಜಾಸ್ತಿ ಆಗ್ತಾರೆ. ಮತ್ತು ಸೇನಾಧಿಪತಿ ಶನಿಯಾಗಿದ್ದರಿಂದಾಗಿ ಅಧರ್ಮಿಣೋ ರಾಜಸೇನಾ ಅಂತ, ರಾಜರು ರಾಜಭಟರು ಅವರೆಲ್ಲರೂ ಕೂಡ ಅಧರ್ಮಶಾಲಿಗಳಾಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಹಾಹಾಭೂತಂ ಜಗತ್ಸರ್ವಂ ವ್ಯಾಧಿರೋಗ ಪ್ರಪೀಡಿತಂ ಅಂತ, ಕುಜ ಅಂದರೆ ಮಂಗಳ ಸಸ್ಯಕ್ಕೆ ಅಧಿಪತಿಯಾಗಿದ್ದಾನೆ, ಹಾಗಾಗಿ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತೆ ಮತ್ತು ರೋಗಗಳು ಜಾಸ್ತಿ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಪರಸಸ್ಯಾಧಿಪತಿ ಅಂದರೆ 2ನೇ ಬಾರಿ ಬರುವಂತಹ ಬೆಳೆಗೆ ಶನೈಶ್ಚರ ಅಧಿಪತಿ. ಆವಾಗ ಧಾನ್ಯಗಳು ಸರಿಯಾಗಿ ಬೆಳೆಯದೇನೆ, ಆವಾಗಲೂ ಕೂಡ ಅದರ ರೇಟ್ ಜಾಸ್ತಿ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ರಸಾಧಿಪತಿ ಗುರು ಅಂದರೆ ಈ ತುಪ್ಪ, ಜೇನುತುಪ್ಪ, ಎಣ್ಣೆ ಇವೆಲ್ಲವೂ ಕೂಡ ಜಾಸ್ತಿ ದೊರೀತವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ನೀರಸಾಧಿಪ ಕುಜ ಅಂದರೆ ಈ ಕೆಂಪು ಚಂದನ ಮುಂತಾದಂತಹ ವಸ್ತುಗಳು ಜಾಸ್ತಿ ನಮಗೆ ದೊರೀತವೆ. ಮತ್ತು ಮೇಘಕ್ಕೆ ಅಧಿಪತಿ ಅದು ಶನೈಶ್ಚರನ ಫಲದಿಂದಾಗಿ ಮಳೆ ಮಧ್ಯಮ ಪ್ರಮಾಣ, ಈ ಕಡೆ ಜಾಸ್ತಿನೂ ಅಲ್ಲ ಈ ಕಡೆ ಕಡಿಮೆನೂ ಅಲ್ಲ, ಆ ರೀತಿಯಾಗಿ ಮಳೆಯಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವೊಂದು ಕಡೆ ಸ್ವಲ್ಪ ಸ್ವಲ್ಪ ಮಳೆಯಾಗುತ್ತೆ ಎಂಬುದಾಗಿ ಈ ರೀತಿಯಾಗಿ ಒಟ್ಟು 9 ವಿಧವಾದಂತಹ ನಾಯಕರು, ಆ 9 ವಿಧವಾದಂತಹ ನಾಯಕರಿಗೆ 9 ವಿಧವಾದಂತಹ ಫಲವನ್ನು ಹೇಳಿ
ಮುಂದೆ ಪ್ರತಿಯೊಂದು ರಾಶಿಯ ಭವಿಷ್ಯ 12 ರಾಶಿಗಳಿಗೆ ಯಾವ ಯಾವ ರೀತಿಯಾದಂತಹ ಫಲ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯ ಫಲ ಕ್ರೋಧಿ ಸಂವತ್ಸರಕ್ಕೆ ಹೀಗಿದೆ: ಖರ್ಚು ವೆಚ್ಚಗಳು ಹೆಚ್ಚಾಗುವವು ಅಂತ. ಅಂದರೆ ಖರ್ಚಾಗುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ದೈಹಿಕ ಆಘಾತ, ಏನಾದರೂ ಕೂಡ ಅಪಘಾತ ಆಗುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಜೂನ್ನಲ್ಲಿ ಕುಜ ಅವನು ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಆವಾಗ ದೈಹಿಕ ದುರ್ಬಲತೆ, ದೇಹದಲ್ಲಿ ಏನಾದರೂ ಕೂಡ ರೋಗ ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಮುಂದೆ ಜುಲೈನಲ್ಲಿ ನಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಸಿದ್ಧಿಯನ್ನು ಕೊಡ್ತವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಆಗಸ್ಟ್ನಲ್ಲಿ ಸಾಂಸಾರಿಕ ತಾಪತ್ರಯ, ಸಂಸಾರದಲ್ಲಿ ಏನೋ ಕಿರುಕುಳ ಉಂಟಾಗುತ್ತೆ ಮತ್ತು ನಾವು ಮಾಡುವಂತಹ ಕೆಲಸಗಳಿಗೆ ಏನಾದರೂ ತೊಂದರೆ ಆಗುತ್ತೆ. ಮತ್ತು ಮುಂದೆ ಅಕ್ಟೋಬರ್ನಲ್ಲಿ ಆರೋಗ್ಯ ವೃದ್ಧಿ, ಆರೋಗ್ಯ ಎಂಬುದು ಅಭಿವೃದ್ಧಿ ಆಗುತ್ತೆ ಮತ್ತು ಶತ್ರು ನಾಶ, ದುಃಖ ಪರಿಹಾರ, ನಮ್ಮ ಧೈರ್ಯ ಎಂಬುದು ಜಾಸ್ತಿ ಆಗುತ್ತೆ. ಮತ್ತು ನವೆಂಬರ್ನಲ್ಲಿ ಉಸಿರಾಟ ಸಂಬಂಧಿಯಾದಂತಹ ಅನಾರೋಗ್ಯ ಎಂಬುದು ಬರುತ್ತೆ ಮತ್ತು ಸಾಂಸಾರಿಕ ಕ್ಲೇಶ, ಸಂಸಾರದಲ್ಲಿ ಅನೇಕ ವಿಧವಾದಂತಹ ತೊಂದರೆಗಳು ಬರುತ್ತೆ. ಹೀಗೆ ಮತ್ತೆ ಮುಂದೆ ಜನವರಿಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಾವು ಮಾಡುವಂತಹ ಉದ್ಯೋಗದಲ್ಲಿ ಲಾಭ, ಫೆಬ್ರವರಿಯಲ್ಲಿ ಧನಲಾಭ, ಒಳ್ಳೆಯ ಸಂಪತ್ತಿನ ಲಾಭ ಎಂಬುದಾಗುತ್ತೆ. ಮತ್ತು ಮಾರ್ಚ್ ತಿಂಗಳಿನಲ್ಲಿ ಒಳ್ಳೆಯ ಮಾನಸಿಕ ಆರೋಗ್ಯ ಎಂಬುದು ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಮಿಶ್ರವಾದಂತಹ ಫಲ ಮೇಷರಾಶಿಗೆ ಇದೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಷಣ್ಮುಖನ ಆರಾಧನೆಯನ್ನು ಮಾಡೋದರಿಂದಾಗಿ ಅವರು ತಮ್ಮ ತಮ್ಮ ಅಭೀಷ್ಟಗಳನ್ನು ಪಡೆಯಬಹುದು. ಮುಂದೆ ವೃಷಭ ರಾಶಿ. ವೃಷಭ ರಾಶಿ ಅದರಲ್ಲಿ ಗುರು ಸಂಚಾರ ಮಾಡ್ತಾನೆ. ಆದ್ದರಿಂದಾಗಿ ಅನಾರೋಗ್ಯ ಎಂಬುದು ಈ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ ಮತ್ತು ಮಿತ್ರರೊಂದಿಗೆ ತಂಟೆ ತಕರಾರು, ತಮ್ಮ ಗೆಳೆಯರೊಂದಿಗೆ ಜಗಳಾಡುವಂತಹ ಪರಿಸ್ಥಿತಿ ಬರುತ್ತೆ. ಅದೇ ರೀತಿಯಾಗಿ ಗೃಹ ಕಲಹ, ಮನೆಯಲ್ಲಿ ಜಗಳಾಡುವಂಥ ಸಂದರ್ಭ ಜಾಸ್ತಿ ಇರುತ್ತೆ ಮತ್ತು ಧನಹಾನಿ, ದುಡ್ಡು ನಾಶ ಆಗುತ್ತೆ, ಅಗ್ನಿಭಯ, ಶತ್ರುಕಾಟ ಮತ್ತು ಉನ್ನತ ಅಧಿಕಾರಿಗಳಿಂದ, ತಮಗೆ ಮೇಲುಗಡೆ ಇರುವಂಥ ಅಧಿಕಾರಿಗಳಿಂದಾಗಿ ಕಿರುಕುಳ ಉಂಟಾಗುತ್ತೆ. ಅದೇ ರೀತಿಯಾಗಿ ಸೆಪ್ಟೆಂಬರ್ನಲ್ಲಿ ಧನಲಾಭ, ಒಳ್ಳೆಯ ಸಂಪತ್ತು ಸಿಗುತ್ತೆ. ಅಕ್ಟೋಬರ್ನಲ್ಲಿ ಮಕ್ಕಳ ಸಮಸ್ಯೆ, ಮಕ್ಕಳಿಂದಾಗಿ ಏನೋ ಒಂದು ಸಮಸ್ಯೆ ಉಂಟಾಗುತ್ತೆ. ಡಿಸೆಂಬರ್ನಲ್ಲಿ ಅನಾರೋಗ್ಯ ಎಂಬುದು ಪ್ರಾಪ್ತ ಆಗುತ್ತೆ ಮತ್ತು ಫೆಬ್ರವರಿಯಲ್ಲಿ ಅನಾರೋಗ್ಯ, ಧನಹಾನಿ, ತಾಪತ್ರಯ. ಹೀಗೆ ವೃಷಭ ರಾಶಿಗೂ ಕೂಡ ಕೆಲವೊಂದು ತಿಂಗಳಿನಲ್ಲಿ ಒಳ್ಳೆಯ ಫಲ, ಕೆಲವೊಂದು ತಿಂಗಳಿನಲ್ಲಿ ಕೆಟ್ಟ ಫಲವನ್ನು ಹೇಳಿದ್ದಾರೆ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಪ್ರಾರಂಭದಲ್ಲಿ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ಭೂ ಸಂಬಂಧಿ ಕ್ಷೇತ್ರಗಳಲ್ಲಿ ಲಾಭ, ಅಂದರೆ ಭೂಮಿಯಿಂದಾಗಿ ಲಾಭ ಉಂಟಾಗುತ್ತೆ. ಮತ್ತು ಮೇ ತಿಂಗಳಿನಲ್ಲಿ ಧನಹಾನಿ, ಸಂಪತ್ತು ನಾಶ ಮತ್ತು ವಾಹನಗಳಿಂದಾಗಿ ಜಾಗೃತವಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಜೂನ್ನಲ್ಲಿ ಆರೋಗ್ಯ ಹಾನಿ ಮತ್ತು ಧನಹಾನಿ. ಆಗಸ್ಟ್ ತಿಂಗಳಿನಲ್ಲಿ ಕಾರ್ಯವೈಫಲ್ಯ, ಏನಾದರೂ ಒಂದು ದೊಡ್ಡ ಕಾರ್ಯ ಮಾಡಬೇಕು ಅಂತ ಹೋದಾಗ ಆ ಕಾರ್ಯ ಎಂಬುದು ಕೈಗೂಡೋದಿಲ್ಲ, ವೈಫಲ್ಯ ಆಗುತ್ತೆ. ಸೆಪ್ಟೆಂಬರ್ನಲ್ಲಿ ತಾನು ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ. ಮತ್ತು ನವೆಂಬರ್ ತಿಂಗಳಿನಲ್ಲಿ ಸಾಂಸಾರಿಕ ವಿರಸ, ಸಂಸಾರದಲ್ಲಿ ಏನೋ ಒಂದು ಗಲಾಟೆ ಆಗುತ್ತೆ. ಮತ್ತು ಡಿಸೆಂಬರ್ನಲ್ಲಿ ಆರೋಗ್ಯ ವೃದ್ಧಿ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಬಂಧುಗಳಿಂದಾಗಿ ಒಳ್ಳೆಯ ಸಹಕಾರ ಸಿಗುತ್ತೆ. ಮತ್ತು ಮಾರ್ಚ್ ತಿಂಗಳಿನಲ್ಲಿ ಕಾರ್ಯಗಳಲ್ಲಿ ಸಿದ್ಧಿ, ತಾನು ಮಾಡುವಂತಹ ಕಾರ್ಯಗಳಲ್ಲಿ ಸಿದ್ಧಿ ಮತ್ತು ಕೆಲವೊಂದು ಸಂಪತ್ತು ನಾಶ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವರ್ಷ ಅಶುಭ ಫಲ ಎಂಬುದು ಇದೆ. ಅವನು ಆ ಕರ್ಕಾಟಕ ರಾಶಿಯಲ್ಲಿರುವಂತಹ ವ್ಯಕ್ತಿ ಧರ್ಮ ವಿರೋಧಿ ಚಟುವಟಿಕೆಗಳಿಗೆ, ಅರ್ಥಾತ್ ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮದ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಾರಂಭದಲ್ಲಿ ಮಾಡ್ತಾನೆ. ಅನಂತರ ಜೂನ್ ತಿಂಗಳಿನಿಂದಾಗಿ ಪದೋನ್ನತಿ, ಅಂದರೆ ತಾನು ಇರುವಂತಹ ಸ್ಥಾನದಿಂದಾಗಿ ಒಳ್ಳೆಯ ಅಭಿವೃದ್ಧಿ ಸಿಗುತ್ತೆ. ಮತ್ತು ಕುಟುಂಬ ವೃದ್ಧಿ, ಕುಟುಂಬದಲ್ಲಿ ಒಳ್ಳೆಯ ಅಭಿವೃದ್ಧಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಒಳ್ಳೆಯ ಪ್ರೋಗ್ರೆಸ್ ಇರುತ್ತೆ. ಮತ್ತು ಜುಲೈ ತಿಂಗಳಿನಲ್ಲಿ ವಾಹನ ಮತ್ತು ಶಸ್ತ್ರಾಸ್ತ್ರಗಳಿಂದ ದೈಹಿಕ ಹಾನಿ, ವಾಹನ ಅಥವಾ ಅಪಘಾತ ಅಥವಾ ಬೇರೆ ಶಸ್ತ್ರಾಸ್ತ್ರಗಳಿಂದಾಗಿ ಏನಾದರೂ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ.
ನವೆಂಬರ್ ತಿಂಗಳಿನಲ್ಲಿ ದೈಹಿಕ ಅನಾರೋಗ್ಯ, ಶತ್ರುಗಳಿಂದಾಗಿ ತೊಂದರೆ. ಡಿಸೆಂಬರ್ ತಿಂಗಳಿನಲ್ಲಿ ಧನಕನಕ ಲಾಭ ಮತ್ತು ಜನವರಿಯಲ್ಲಿ ತಾನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಕೂಡ ಲಾಭ ಎಂಬುದಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನವಗ್ರಹಗಳ ಆರಾಧನೆಯಿಂದಾಗಿ ಕರ್ಕಾಟಕ ರಾಶಿಯವರು ತಮ್ಮ ದೋಷವನ್ನು ಪರಿಹಾರ ಮಾಡಿಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಯ ಜನರಿಗೆ ಈ ಒಂದು ವರ್ಷದಲ್ಲಿ ಅನೇಕ ರೀತಿಯಾದಂತಹ ಮನಸ್ತಾಪಗಳು ಆಗ್ತವೆ. ಸಾಂಸಾರಿಕ ಕ್ಲೇಶ ಅಂದರೆ ಸಂಸಾರದಲ್ಲಿ ಅನೇಕ ವಿಧವಾದಂತಹ ಕ್ಲೇಶಗಳು ಮತ್ತು ಸತ್ಕಾರ್ಯಗಳಿಗೆ ವಿಘ್ನ, ತಾನು ಮಾಡುವಂತಹ ಒಳ್ಳೆಯ ಕಾರ್ಯಗಳಲ್ಲಿ ವಿಘ್ನ ಎಂಬುದು ಉಂಟಾಗುತ್ತೆ. ಮತ್ತು ದೈಹಿಕ ಅನಾರೋಗ್ಯ ಮತ್ತು ಮಾನಸಿಕ ಅನಾರೋಗ್ಯ, ಎಲ್ಲ ವಿಧವಾದಂತಹ ಅನಾರೋಗ್ಯ ಎಂಬುದು ಬರುತ್ತೆ. ಇದೆಲ್ಲವೂ ಕೂಡ ಜೂನ್ ತನಕ. ಜೂನ್ ತಿಂಗಳಿನಲ್ಲಿ ಒಳ್ಳೆಯ ಸಂಪತ್ತು, ಧನ, ಮಾನ ಎಲ್ಲವೂ ಕೂಡ ಲಾಭ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ತಾನು ಮಾಡುವಂತಹ ಕಾರ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ. ಮುಂದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ದೂರ ಪ್ರಯಾಣ ಮಾಡುವಂತಹ ಸಂದರ್ಭ ಬರುತ್ತೆ. ಮತ್ತು ನವೆಂಬರ್ ತಿಂಗಳಿನಲ್ಲಿ ಪಿತ್ತೋಷ್ಣ ಪೀಡೆ, ರಕ್ತ ಸಂಬಂಧಿ ದೋಷಗಳು, ದೇಹದಲ್ಲಿ ಪಿತ್ತ ಮತ್ತು ಉಷ್ಣ, ರಕ್ತಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯ ಎಂಬುದು ಉಂಟಾಗುತ್ತೆ. ಮುಂದೆ ಡಿಸೆಂಬರ್ ತಿಂಗಳಿನಲ್ಲಿ ಶತ್ರುಗಳ ನಾಶ ಎಂಬುದಾಗುತ್ತೆ, ಒಳ್ಳೆಯ ಧನಲಾಭ ಎಂಬುದಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಮಾರ್ಚ್ ತಿಂಗಳಿನಲ್ಲಿ ಸುಖಹಾನಿ, ಭೂಹಾನಿ, ಅಪಘಾತ ಭಯ. ಅಂದರೆ ಸುಖ ಎಂಬುದು ಕಡಿಮೆ ಆಗುತ್ತೆ, ಭೂಹಾನಿ ತಮಗಿರುವಂತಹ ಭೂಮಿಯಲ್ಲಿ ಏನೋ ಒಂದು ತೊಂದರೆ ಉಂಟಾಗುತ್ತೆ, ಮತ್ತು ಅಪಘಾತ ಭಯ, ಅಪಘಾತದಿಂದಾಗಿ ಭಯ ಉಂಟಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಸಿಂಹರಾಶಿಯವರು ಗುರುಗ್ರಹನ ಆರಾಧನೆಯಿಂದಾಗಿ ತಮ್ಮ ಅಭೀಷ್ಟಗಳನ್ನು ಪಡೆಯಬಹುದು. ಮುಂದೆ ಕನ್ಯಾರಾಶಿ. ಕನ್ಯಾರಾಶಿಯ ಜನರಿಗೆ ಪ್ರಾರಂಭದಲ್ಲಿ ಅನೇಕ ವಿಧವಾದಂತಹ ವಿಘ್ನಗಳು ಮತ್ತು ಅನಾರೋಗ್ಯ ಉಂಟಾಗುತ್ತೆ. ಕೊನೆಗೆ ಜೂನ್ ತಿಂಗಳಿನಿಂದಾಗಿ ವಿಶೇಷವಾದಂತಹ ದೇಹದಲ್ಲಿ ಆರೋಗ್ಯ, ಸಂಪತ್ತೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತು ಆರ್ಥಿಕ ಲಾಭ, ತಾನು ಮಾಡುವಂತಹ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಗತಿ ಇರುತ್ತೆ ಮತ್ತು ಆರ್ಥಿಕ ಲಾಭ, ಸಂಪತ್ತೆಂಬುದು ಒಳ್ಳೆಯ ಸಿಗುತ್ತೆ. ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಏನಾದರೂ ಕೆಲಸವನ್ನು ಹಮ್ಮಿಕೊಂಡಿದ್ದರೆ ಆ ಕೆಲಸಗಳು ವಿಳಂಬವಾಗಿ ಸಿದ್ಧಿಸ್ತವೆ. ಅಂದರೆ ಅದು ಅಂದರೆ ನಮ್ಮ ಕೈಗೆ ಸಿಗುತ್ತೆ, ಆದರೆ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಮತ್ತು ಮುಂದೆ ಡಿಸೆಂಬರ್ನಲ್ಲಿ ವಾಹನಗಳಲ್ಲಿ ಜಾಗ್ರತೆ ಅಗತ್ಯ, ವಾಹನಗಳನ್ನು ಹುಷಾರಾಗಿ ಇರಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ಮುಂದೆ ಜನವರಿಯಲ್ಲಿ ಭೂಲಾಭ, ನಮಗೇನಾದರೂ ಭೂಮಿ ದೊರೆಯುವಂತಹ ಸಾಧ್ಯತೆ ಇದ್ದರೆ ಅದು ನಿರಾತಂಕವಾಗಿ ದೊರೆಯುತ್ತೆ. ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಶತ್ರುಬಾಧೆ, ಧನಹಾನಿ, ಸಂಪತ್ತು ನಾಶ, ಬಂಧುಜನ ವಿರಸ, ಬಂಧು ಬಾಂಧವರಲ್ಲಿ ಗಲಾಟೆ ಉಂಟಾಗುತ್ತೆ. ಮತ್ತು ಮಾರ್ಚ್ ತಿಂಗಳಿನಲ್ಲಿ ಆರೋಗ್ಯದಲ್ಲಿ ಸುಧಾರಣೆ, ಧನಲಾಭ, ಕಾರ್ಯಸಿದ್ಧಿ ಎಂಬುದಾಗಿ ಹೇಳ್ತಾರೆ ಕನ್ಯಾರಾಶಿಯವರಿಗೆ. ಈ ಕನ್ಯಾರಾಶಿಯವರು ಸುಬ್ರಹ್ಮಣ್ಯ ಮತ್ತು ಗಣಪತಿ, ಷಣ್ಮುಖ ಮತ್ತು ಗಣಪತಿಯ ಆರಾಧನೆ ಮಾಡಬೇಕು ಅಂತ ತಿಳಿಸಿ. ಮುಂದೆ ತುಲಾರಾಶಿ. ತುಲಾರಾಶಿಯ ಜನರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಪ್ರಯಾಣ ಎಂಬುದು ಜಾಸ್ತಿ ಇರುತ್ತೆ. ಮತ್ತು ಜೂನ್ನಲ್ಲಿ ಸ್ವಜನ ವಿರೋಧ, ಅಂದರೆ ತನ್ನ ಬಂಧು ಬಾಂಧವರೇನೇ ಅವನಿಗೆ ಏನಾದರೂ ವಿರೋಧವನ್ನು ಮಾಡ್ತಾರೆ, ಕಾರ್ಯಹಾನಿ ಮತ್ತು ಧನಹಾನಿ ಆಗುತ್ತೆ. ಮತ್ತು ಕೆಲವೊಂದು ಶುಭ ಫಲಗಳು ದೊರೆಯುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಕೆಲಸ ಕಾರ್ಯಗಳು ಸಿದ್ಧಿಸ್ತವೆ, ಅಂದರೆ ತಾನು ಮಾಡುವಂತಹ ಕಾರ್ಯಗಳು ಸಿದ್ಧಿಯನ್ನು ಕೊಡ್ತವೆ. ಮತ್ತು ಪದೋನ್ನತಿ ಅಂತ ಹೇಳಿದ್ರೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೆಲಸ ಕಾರ್ಯಗಳಿಗೆ ಹಾನಿ, ತಾನು ಮಾಡುವಂತಹ ಕೆಲಸಗಳಿಗೆ ಹಾನಿ ಎಂಬುದು ಆಗುತ್ತೆ. ಮತ್ತು ಖರ್ಚು ವೆಚ್ಚಗಳು ಹೆಚ್ಚಾಗುವುದು, ತಾನು ಮಾಡುವಂತಹ ಖರ್ಚು ವೆಚ್ಚ ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಸೆಪ್ಟೆಂಬರ್ನಲ್ಲಿ. ಅದೇ ರೀತಿಯಾಗಿ ನವೆಂಬರ್ ತಿಂಗಳಿನಲ್ಲಿ ಆರಂಭದಲ್ಲಿ ಶಿರೋವೇದನೆ ತಲೆನೋವು, ಅದು ತಲೆನೋವು ಎಂಬುದು ಜಾಸ್ತಿ ಆಗುತ್ತೆ. ಮತ್ತು ಡಿಸೆಂಬರ್ನಲ್ಲಿ ಮಿತ್ರರ ಸಹಾಯದಿಂದಾಗಿ ಶುಭ, ತನ್ನ ಗೆಳೆಯರ ಸಹಕಾರದಿಂದಾಗಿ ಒಳ್ಳೆಯ ಶುಭ ಎಂಬುದು ಉಂಟಾಗುತ್ತೆ. ಮತ್ತು ಫೆಬ್ರವರಿ ತಿಂಗಳಿನ ಪ್ರಾರಂಭದಲ್ಲಿ ಸಹೋದರ ವರ್ಗದಲ್ಲಿ ವಿರಸ, ಅಂದರೆ ಅಣ್ಣ ತಮ್ಮಂದಿರಲ್ಲಿ ಜಗಳ ಉಂಟಾಗಿ ವಿರಸ ಎಂಬುದು ಉಂಟಾಗುತ್ತೆ. ಮತ್ತು ಮಾರ್ಚ್ ತಿಂಗಳಿನಲ್ಲಿ ಕೊನೆಗೆ ಮಾನಹಾನಿ, ಧನಹಾನಿ, ಕಷ್ಟ ನಷ್ಟ ಎಂಬುದಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಒಂದು ರಾಶಿಯವರು ಅಂದರೆ ತುಲಾ ರಾಶಿಯವರು ವಿಶೇಷವಾಗಿ ನವಗ್ರಹಗಳ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ನಲ್ಲಿ ಅನಾರೋಗ್ಯ ಮತ್ತು ಶತ್ರುಕಾಟ,
ಮತ್ತು ಸುಖಹಾನಿ, ಮಾನಸಿಕ ಕ್ಲೇಶ ಎಂಬುದು ಉಂಟಾಗುತ್ತೆ. ಮುಂದೆ ಮೇ ತಿಂಗಳಿನಲ್ಲಿ ವಾಹನ ಭಯ, ವಾಹನಗಳಿಂದಾಗಿ ಭಯ ಉಂಟಾಗುತ್ತೆ. ಜೂನ್ ತಿಂಗಳಿನಲ್ಲಿ ಶುಭ ಫಲಗಳು ಒಳ್ಳೆ ಸಿಗ್ತವೆ. ಮತ್ತು ಜುಲೈ ತಿಂಗಳಿನಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನಡೆ ತಾನು ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಹಿನ್ನಡೆ ಎಂಬುದು ಆಗುತ್ತೆ. ಮತ್ತು ಜುಲೈನಲ್ಲಿ ಆರೋಗ್ಯ ಎಂಬುದು ಅಭಿವೃದ್ಧಿ ಆಗುತ್ತೆ. ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಮಾರ್ಗಾಯಾಸ, ದೂರ ಪ್ರಯಾಣ ಮಾಡುವಂತಹ ಸಂದರ್ಭ ಬರುತ್ತೆ. ಅಕ್ಟೋಬರ್ ತಿಂಗಳಿನಲ್ಲಿ ತಾನು ಮಾಡುವಂತಹ ಕಾರ್ಯಗಳಿಗೆ ಧನಹಾನಿ, ಅಂದರೆ ಸಂಪತ್ತಿನ ಸಹಕಾರ ಇಲ್ಲದೇನೆ ಕೆಲಸ ಎಂಬುದು ಅಲ್ಲೇ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಮತ್ತು ನವೆಂಬರ್ನಲ್ಲಿ ದೇಹಾಯಾಸ, ಧೈರ್ಯಹಾನಿ, ಧನಹಾನಿ, ಆರೋಗ್ಯ ಹಾನಿ ಎಂಬುದು ಉಂಟಾಗುತ್ತೆ. ಫೆಬ್ರವರಿ ತಿಂಗಳಿನಲ್ಲಿ ಮಿತ್ರ ಜನರ ಸಹಕಾರದಿಂದಾಗಿ ಒಳ್ಳೆಯ ಸ್ಥಾನ ಪಲ್ಲಟ, ಅಂದರೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಕುಟುಂಬದ ಬೇರೆ ಬಂಧು ಬಾಂಧವರೊಂದಿಗೆ ಮನಸ್ತಾಪ ಎಂಬುದು ಜಾಸ್ತಿ ಆಗುತ್ತೆ. ಮತ್ತು ಸುಖನಾಶ, ಅನಾರೋಗ್ಯ, ಶತ್ರುಗಳ ಕಾಟ ಎಂಬುದು ಇರುತ್ತೆ. ಮತ್ತು ಜೂನ್ ತಿಂಗಳಿನಲ್ಲಿ ಧನಹಾನಿ, ಕಾರ್ಯಹಾನಿ, ತಾನು ಮಾಡುವಂತಹ ಕಾರ್ಯಗಳು ನಾಶ ಆಗ್ತವೆ. ಜುಲೈ ತಿಂಗಳಿನಲ್ಲಿ ನೆಮ್ಮದಿ ನಾಶ, ಅವಮಾನ, ಸಂಚಾರ, ಅನಾರೋಗ್ಯ. ಆಗಸ್ಟ್ ತಿಂಗಳಿನಲ್ಲಿ ಶತ್ರುನಾಶ, ಆರೋಗ್ಯ ಸಿದ್ಧಿ, ಕಾರ್ಯಸಿದ್ಧಿ ಆಗುತ್ತೆ. ಮುಂದೆ ನವೆಂಬರ್ ತಿಂಗಳಿನಲ್ಲಿ ದೈಹಿಕ ಹಾನಿ, ದೇಹದಲ್ಲಿ ಏನಾದರೂ ಅನಾರೋಗ್ಯ ಎಂಬುದು ಉಂಟಾಗುತ್ತೆ. ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಅನಾರೋಗ್ಯ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಮತ್ತು ಸಹೋದರ ವರ್ಗದೊಂದಿಗೆ ಮನಸ್ತಾಪ, ಅಣ್ಣ ತಮ್ಮಂದಿರಲ್ಲಿ ಜಗಳ. ಕೊನೆಗೆ ಮಾರ್ಚ್ ತಿಂಗಳಿನಲ್ಲಿ ಭೂಗೃಹ ಲಾಭ, ಧನಲಾಭ, ಭೂಮಿಯಲ್ಲಿ ಲಾಭ, ಗೃಹ ಮನೆಯಲ್ಲಿ ಏನಾದರೂ ವಿಶೇಷ ಲಾಭ ಆಗುತ್ತೆ ಮತ್ತು ಧನಲಾಭ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಧನುರಾಶಿಯವರು ವಿಶೇಷವಾಗಿ ಗುರುಗ್ರಹನ ಆರಾಧನೆಯೊಂದಿಗೆ ತಮ್ಮ ಫಲವನ್ನು ಪಡೆಯಬಹುದು ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಜನರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಭೂಗೃಹ ವಾಹನ, ಅಂದರೆ ಮನೆ ಕಟ್ಟುವಂತಹ ಯೋಗ, ಅದೇ ರೀತಿಯಾಗಿ ಭೂಮಿಯ ಯೋಗ ಮತ್ತು ವಾಹನಗಳನ್ನು ಖರೀದಿ ಮಾಡುವಂತಹ ಯೋಗ ಇರುತ್ತೆ. ಮತ್ತು ಮೇ ತಿಂಗಳಿನಲ್ಲಿ ಅಗ್ನಿ ಭಯ, ಅಗ್ನಿಯಿಂದಾಗಿ ಭಯ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಮೇ ತಿಂಗಳಿನಲ್ಲಿ ಮಕ್ಕಳಿಂದ ತೊಂದರೆ ಉಂಟಾಗುತ್ತೆ. ಜೂನ್ ತಿಂಗಳಿನಲ್ಲಿ ಶತ್ರುಗಳಿಂದಾಗಿ ಕಾಟ, ಕಳ್ಳರ ಕಾಟ, ಮಕ್ಕಳ ವಿಷಯವಾಗಿ ಕಿರಿಕಿರಿ ಉಂಟಾಗುತ್ತೆ. ಜುಲೈ ತಿಂಗಳಿನಲ್ಲಿ ಅಪಕೀರ್ತಿ, ಅಪವಾದ, ಕಳ್ಳತನದ ಅಪವಾದಗಳು ಬರುವಂತಹ ಸಾಧ್ಯತೆ. ಮತ್ತು ಸೆಪ್ಟೆಂಬರ್ನಲ್ಲಿ ಶತ್ರುಗಳ ನಾಶ, ಆರೋಗ್ಯ ವೃದ್ಧಿ, ಆರೋಗ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿಯಾಗುತ್ತೆ. ನಾವು ಮಾಡುವಂತಹ ಕಾರ್ಯಗಳು ಫಲವನ್ನು ಕೊಡ್ತವೆ. ಮುಂದೆ ನವೆಂಬರ್ನಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುರ್ಬಲವಾಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಕೊನೆಗೆ ಫೆಬ್ರವರಿ ತಿಂಗಳಿನಲ್ಲಿ ಕಣ್ಣಿನ ಸಂಬಂಧಿಯಾದಂತಹ ರೋಗ, ಮಕರ ರಾಶಿಯವರಿಗೆ ಕಣ್ಣಿನ ಸಂಬಂಧಿಯಾದಂತಹ ರೋಗ ಬರುವಂತಹ ಸಾಧ್ಯತೆ. ಮತ್ತು ಪಿತ್ತೋಷ್ಣ ಪ್ರಕೋಪ, ಪಿತ್ತ ಮತ್ತು ಉಷ್ಣ ಜಾಸ್ತಿಯಾಗಿ ಏನಾದರೂ ರೋಗ ಬರುವಂತಹ ಸಾಧ್ಯತೆ ಇರುತ್ತೆ ಎಂಬುದಾಗಿ ಮಕರ ರಾಶಿಯವರಿಗೆ ಹೇಳಿ. ಮುಂದೆ ಕುಂಭರಾಶಿ. ಕುಂಭರಾಶಿಯವರು ಅವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಗೃಹಲಾಭ, ಭೂಲಾಭ ಮತ್ತು ಧನವೃದ್ಧಿ, ಸುಖವೃದ್ಧಿ ಎಂಬುದಾಗುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ದೈವಬಲ, ದೇವರ ಅನುಗ್ರಹ ಎಂಬುದು ಕಡಿಮೆ ಇರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ಜೂನ್ ಜುಲೈ ತಿಂಗಳಿನಲ್ಲಿ ಪಿತ್ತ ಪ್ರಕೋಪ, ಪಿತ್ತ ಜಾಸ್ತಿಯಾಗಿ ರೋಗಾದಿಗಳು, ಶತ್ರುಗಳ ಕಾಟ, ಸಾಂಸಾರಿಕ ಕಲಹ ಎಂಬುದಾಗುತ್ತೆ. ಮತ್ತು ಮಕ್ಕಳ ವಿಚಾರದಲ್ಲಿ ಜಗಳ ಎಂಬುದು ಪ್ರಾರಂಭ ಆಗುತ್ತೆ. ಮುಂದೆ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಕಾರ್ಯಜಯ, ತಾನು ಮಾಡುವಂತಹ ಕಾರ್ಯಗಳಲ್ಲಿ ಜಯ ಮತ್ತು ತಾಪತ್ರಯಗಳ ನಾಶ ಆಗುತ್ತೆ. ಡಿಸೆಂಬರ್ ಮತ್ತು ಜನವರಿಯಲ್ಲಿ ಅವಮಾನ, ತಾನು ಮಾಡುವಂತಹ ಕಾರ್ಯಗಳಿಗೆ ಅಡಚಣೆಯಾಗುತ್ತೆ. ಮತ್ತು ಮುಂದೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಶುಭ ಫಲಗಳು, ಒಳ್ಳೆಯ ಫಲ ಎಂಬುದು ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಒಂದು ಕುಂಭರಾಶಿಯವರು ವಿಶೇಷವಾಗಿ ನವಗ್ರಹ ದೇವತೆಗಳ ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಸಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ವಾದ ವಿವಾದ, ಅಂದರೆ ಮಾತುಕತೆಯಿಂದಾಗಿ ಜಗಳ ಉಂಟಾಗುತ್ತೆ, ಕಣ್ಣಿನ ದೋಷ ಬರುತ್ತೆ, ಅನಾರೋಗ್ಯ, ಆರ್ಥಿಕ ಹಾನಿ ಸದಾಕಾಲ, ಅಂದರೆ ಈ ವರ್ಷ ಸಂಪೂರ್ಣವಾಗಿ ಮೀನರಾಶಿಯವರಿಗೆ ಆರ್ಥಿಕ ತೊಂದರೆ ಇರುತ್ತೆ. ಮತ್ತು ಗೃಹ ಬದಲಾವಣೆ, ಮನೆಯನ್ನು ಚೇಂಜ್ ಮಾಡುವಂತಹ ಸಾಧ್ಯತೆ ಮತ್ತು ಲೋಹ ವ್ಯವಹಾರದಿಂದಾಗಿ ಲಾಭ.
ಮುಂದೆ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡ್ತಾ ಇರೋರಿಗೆ ಮೀನರಾಶಿಯವರಿಗೆ ಒಳ್ಳೆಯ ಲಾಭ ಇದೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಸಾಂಸಾರಿಕ ಸಮಸ್ಯೆಗಳು, ಅನಾರೋಗ್ಯ, ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಮತ್ತು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಉದ್ಯೋಗದ ಸಂಬಂಧಿಯಾದಂತಹ ದೋಷಗಳು ಮತ್ತು ಮುಂದೆ ಫೆಬ್ರವರಿಯಲ್ಲಿ ಧೈರ್ಯ ವೃದ್ಧಿ ಮತ್ತು ಆತ್ಮಗೌರವ, ಧೈರ್ಯ ಎಂಬುದು ಜಾಸ್ತಿ ಆಗುತ್ತೆ, ಆತ್ಮಗೌರವ ಎಂಬುದು ಜಾಸ್ತಿ ಆಗುತ್ತೆ. ಮತ್ತು ಕೊನೆಗೆ ಮಾರ್ಚ್ ತಿಂಗಳಿನಲ್ಲಿ ಕಾರ್ಯಹಾನಿ, ತಾನು ಮಾಡುವಂತಹ ಕಾರ್ಯಗಳು ಕೈಗೂಡುವುದಿಲ್ಲ, ಬಂಧುಗಳೊಂದಿಗೆ ವಿರಸ ಜಾಸ್ತಿ ಆಗುತ್ತೆ, ಅನಾರೋಗ್ಯ, ಉದ್ಯೋಗ ಕ್ಷೇತ್ರದಲ್ಲಿ ಅನಿಶ್ಚಿತತೆ, ಧನ ನಷ್ಟ, ಅಪಘಾತ ಭಯ, ದೈಹಿಕ ದೌರ್ಬಲ್ಯ ಎಂಬುದಾಗಿ ಮೀನರಾಶಿಯವರಿಗೆ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಮೀನರಾಶಿಯವರು ದುರ್ಗಾದೇವಿ, ಸುಬ್ರಹ್ಮಣ್ಯ, ಗಣಪತಿ ಮತ್ತು ಗುರು ಈ 4 ಜನ ದೇವತೆಗಳ ಪೂಜೆಯನ್ನು ಮಾಡಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿಯ ತನಕ ಹೇಳಿದ್ದು ಸಾಮಾನ್ಯವಾಗಿ ಒಂದೊಂದು ರಾಶಿಯವರಿಗೆ ಏನು ಫಲ ಇರುತ್ತೆ ಅಂತ. ಹಾಗಂತ ಅಲ್ಲಿ ಹೇಳಿರುವಂತಹ ಎಲ್ಲ ಫಲಗಳು ಮತ್ತು ಎಲ್ಲ ದೋಷಗಳು ಎಲ್ಲರಿಗೂ ಬಂದೇ ಬರುತ್ತೆ, ಎಲ್ಲರಿಗೂ ಅಪಘಾತ ಆಗೇ ಆಗುತ್ತೆ, ಎಲ್ಲರಿಗೂ ಕಣ್ಣಿನ ದೋಷ ಬಂದೇ ಬರುತ್ತೆ ಅಂತ ಹೇಳೋದಲ್ಲ. ಸಾಮಾನ್ಯವಾಗಿ ಅಷ್ಟು ದೋಷ, ಅಷ್ಟು ಫಲ ಎಂಬುದು ಇರುತ್ತೆ. ಆದರೆ ಹಿಂದೆ ಕೇಳಿದಂತೆ ಭಯಕೃತ್ ಭಯನಾಶನ, ಅಂದರೆ ನಮಗೆ ಭಯವನ್ನು ಉಂಟು ಮಾಡುವವನು ಕೂಡ ಪರಮಾತ್ಮನೇ, ಆ ಭಯವನ್ನು, ಕ್ರೋಧವನ್ನು, ನಾಶವನ್ನು ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಯಾವಾಗ ಅಂತ ಹೇಳಿದ್ರೆ ಪರಮಾತ್ಮನ ಉಪಾಸನೆಯನ್ನು, ಅವನ ಚಿಂತನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾಗ ಪರಮಾತ್ಮ ನಮಗೆ ಬಂದಂತಹ ಭಯಗಳನ್ನು, ಕ್ರೋಧವನ್ನು ಅವನೇ ನಾಶ ಮಾಡ್ತಾನೆ. ಅದೇ ಅವನನ್ನು ಮರೆತರೆ, ಪರಮಾತ್ಮನನ್ನು ವಿಸ್ಮರಿಸಿದರೆ, ಮರೆತರೆ ಅದೇ ನಮಗೆ ದೊಡ್ಡ ಕ್ರೋಧ, ದೊಡ್ಡ ಭಯ ಎಂಬುದಾಗಿ ನಮಗೆ ಶಾಸ್ತ್ರಗಳು ತಿಳಿಸ್ತವೆ. ಆ ರೀತಿಯಾಗಿ ಭಯಕೃತ್ ಭಯನಾಶನನಾದಂತಹ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯಪೂರ್ಣವಾದಂತಹ ಆಯಸ್ಸು, ಎಲ್ಲ ವಿಧವಾದಂತಹ ಲಾಭ, ಏನೇ ತಾಪತ್ರಯಗಳು, ದೋಷಗಳಿದ್ದರೂ ಕೂಡ ಅವೆಲ್ಲವನ್ನು ಕೂಡ ಪರಿಹಾರ ಮಾಡಿ ಈ ಕ್ರೋಧಿ ನಾಮ ಸಂವತ್ಸರ ನಮಗೆಲ್ಲರಿಗೂ ಕೂಡ ಉತ್ತಮವಾದಂತಹ ಫಲವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ 2 ಮಾತುಗಳನ್ನು ಆ ವಿಷ್ಣುತೀರ್ಥರ ಅಂತರ್ಯಾಮಿಯಾದಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗದ ಕ್ಷೇತ್ರಸ್ವಾಮಿಯಾದಂತಹ ಬದರಿ ನಾರಾಯಣ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.